How diplomatic passport is given just by taking 15 minutes. 15 ನಿಮಿಷದಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಮಂಜೂರು ಮಾಡ್ತೀರಿ. 26ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇವ್ರ ಅಪ್ಲಿಕೇಶನ್ಸ್ ಹೋಗುತ್ತೆ, ಪ್ರೋಸೆಸ್ ಆಗುತ್ತೆ. 15 ನಿಮಿಷದಲ್ಲಿ ಇವ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರೆಡಿ ಆಗುತ್ತೆ. ವೀಸಾ ಸಮೇತ ನೀವು ಕಳಿಸ್ಕೊಡ್ತೀರಿ. ರಾತ್ರಿ ಮಿಡ್-ನೈಟ್ 12ವರೆಗೆ ಇವರು ಕಂಟ್ರಿ ಬಿಡ್ತಾರೆ. ಇದು ಯಾರು? ಕಾಂಗ್ರೆಸ್ನವ್ರು ಮಾಡಿದ್ದ? ಈ ಆರ್ ಅಶೋಕ್ ಅಂತ ವಿರೋಧ ಪಕ್ಷ ನಾಯಕರು ಮಾಡಿದಾರಲ್ಲ, ನನಗನ್ಸುತ್ತೆ ಈ ಆರ್ ಅಶೋಕು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗುವಂಥದಕ್ಕೂ ಲಯಕ್ಕಿಲ್ಲ. ಈಸ್ ಮೋಸ್ಟ್ ಅನ್ಫಿಟ್ಟೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್. ಹುಚ್ಚುಚ್ಚುಂತರ ಏನೇನೋ ಮಾತಾಡ್ತಾರೆ, ಬರೀ ಸುಳ್ಳು ಹೇಳುವಂಥ ಕೆಲಸ ಮಾಡುವಂಥದ್ದು ಬಿಟ್ಟರೆ ಆರ್ ಅಶೋಕ್ ಏನೂ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರ ಮೇಲೆ ಬನ್ನಿ ಬಾಬುವ್ರೆ, ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರ ಮೇಲೆ ದೂಷಣೆ ಮಾಡುವಂಥದ್ದು, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ದೂಷಣೆ ಮಾಡುವಂಥದ್ದು ಇದೆಯಲ್ಲ, ವ್ಯವಸ್ಥೆ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅಂತೂ ನೀವು ಸಾಬಸ್ತರಾಗಿದ್ರೆ ಕುಮಾರಸ್ವಾಮಿ ಅವರೇ ನಿಮ್ಮ ಹುಡುಗನ ಕರೆಸ್ರಿ, ಎಲ್ಲಿದನ್ನು ಕರೆಸಿ ಇಮಿಡಿಯೇಟ್ ಆಗಿ ಕಸ್ಟಡಿ ಕೊಡಿ. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ ಅವ್ರಿಗೆ ಕೊಡಿ. ಅವ್ರ ಮೇಲೆ ನಂಬಿಕೆ ಇಲ್ವಾ? ಬೇಡ ಬಿಡಿ, ನಿಮ್ದೇ ಸರ್ಕಾರ ಇದೆಯಲ್ಲ ಸ್ವಾಮಿ, ನೀವು ಪಾರ್ಟ್ನರ್ ಸರ್ಕಾರದ ಕೇಂದ್ರದಲ್ಲಿ ವಹಿಸಿ. CBIಗೆ ಇವತ್ತೇ ವಹಿಸಿ, ನೀವೇ ವಹಿಸ್ರಿ. ನೀವೇ ಸ್ವಯಂ ಪ್ರೇರಿತವಾಗಿ ರೈಟಿಂಗಲ್ಲಿ ಕೊಟ್ಬಿಡಿ. CBI ಕೊಡಿ, NIA ಕೊಡಿ, ED ಕೊಡಿ, ಮತ್ತೊಂದು ಕೊಡಿ, ಇನ್ನು ಇಂಟರ್ನ್ಯಾಷನಲ್ ಏಜೆನ್ಸಿ ಯಾವುದಾದ್ರೂ ಅವರಿಗೆ ಕೊಡಿ. ಕೇಂದ್ರ ಸರ್ಕಾರ ತಗೊಂಬೋದು ಡಿಸಿಷನ್ನ. ರಾಜ್ಯ ಸರ್ಕಾರದ ಮೇಲೆ ಯಾಕ್ರಿ ಗೂಬೆ ಕೂರಿಸ್ತಾ ಇದ್ದೀರಾ? ನಾವು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ NIA ಏನು ರಚನೆ ಮಾಡಿದ್ವಿ, SIT ಏನು ರಚನೆ ಮಾಡಿದ್ವಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ರಚನೆ ಮಾಡಿದ್ದೀವಿ, ಅದ್ರ ಮೇಲೆ ನಿಮಗೆ ತೃಪ್ತಿದಾರಕವಾಗಿಲ್ಲ, ತೃಪ್ತಿ ಇಲ್ಲ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ CBI ಕೊಡಿಸ್ರಿ ನೀವೇನೆ. ಇದು ದೇಶದಲ್ಲಿ ದುರಂತದ ವ್ಯವಸ್ಥೆ. JDSನವರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಮಾಡ್ತಾವ್ರ. ಯಾಕ್ರಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ದಯಮಾಡಿ ಹೇಳಿ, ಜನಗಳು ಕೇಳ್ತಾವೆ, ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಪ್ರಜ್ವಲ್ ರೇವಣ್ಣ ಅವರು 2976 ವಿಡಿಯೋಗಳೇನಿದಾವೆ ಅದು ಅವ್ರು ಮಾಡಿರೋದು ಕರೆಕ್ಟ್ ಅನ್ನುವಂಥದ್ದಕ್ಕೆ ಅದನ್ನ ಡಿಫೆಂಡ್ ಮಾಡ್ಕೊಳ್ಳುವಂಥದ್ದಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಅದನ್ನ ಸಪೋರ್ಟ್ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? 500 ಹೆಣ್ಮಕ್ಕಳನ್ನ ಅವರು ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿರುವಂಥದ್ದು ಸರಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ಇದು? ದಯಮಾಡಿ ಕುಮಾರಸ್ವಾಮಿ ಅವರು ನಿಮ್ಮ ಕೈ ಮುಗಿದು ಕೇಳ್ಕತ್ತೀನಿ. ನಾನು ಒಕ್ಕಲಿಗ ಸಮುದಾಯದವನು, ನಮ್ಮ ಅಧ್ಯಕ್ಷರು ಒಕ್ಕಲಿಗ ಸಮುದಾಯದವರು. ನಮಗೆಲ್ಲ ಭಾಳ ನಾಚಿಕೆ ಆಗ್ತಾ ಇದೆ ರೀ. ಜನಗಳ ಹತ್ರ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ಆ ಸಮುದಾಯದ ಮಾನ ಮರ್ಯಾದೆನ ಇಡೀ ದೇಶದಲ್ಲಿ ಹರಾಜು ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಲ್ರಿ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ವೇನ್ರಿ? ಹೇಳ್ರಿ, ರೈಟಿಂಗಲ್ಲಿ ಕೊಡ್ರಿ. ಪ್ರಜ್ವಲ್ ರೇವಣ್ಣ ಕುಟುಂಬಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನೀವೇ ಹೇಳಿಕೆ ಕೊಡ್ತೀರಿ. ಉಪ್ಪು ತಿಂದು ನೀರು ಕುಡಿಬೇಕು ಅಂತೀರಿ. ಆಮೇಲೆ ಬಂದು ತಿರ್ಗಾ ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತೀರಾ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅಂತ ಅಮಿತ್ ಶಾ ಕಿರ್ಚ್ಕೊತಾವ್ರಲ್ಲಿ. ನರೇಂದ್ರ ಮೋದಿ ಅವರು ಕಠಿಣ ಶಿಕ್ಷೆ ಆಗಬೇಕು ಅಂತ ಕಿರ್ಚ್ಕೊತಾವ್ರೆ. ಇಲ್ಲ ಆರ್ ಅಶೋಕ್ ಬಂದು ರೇವಣ್ಣ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದೀವಿ. ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಟಂಗ್ ಇದೆಯಲ್ರಿ ನಿಮ್ಗೆ ಬಿಜೆಪಿಯವರಿಗೆ? ಬಿಜೆಪಿಯವ್ರಿಗೆ ಡಬಲ್ ಟಂಗ್ ಇದೆಯಾ? ವ್ಯವಸ್ಥಿತವಾಗಿ ಇಡೀ ವ್ಯವಸ್ಥೆನ, ಇಡೀ ತನಿಖೆಯನ್ನ ದಿಕ್ ತಪ್ಪಿಸುವಂಥದಕ್ಕೆ ಹೂಡ್ತಾ ಇರುವಂತ ಒಂದು ನಾಟಕ ಬಿಜೆಪಿ ಮತ್ತೆ JDSದವ್ರು ಮಾಡ್ತಾ ಇರುವಂತ ಒಂದು ಬೃಹನ್ ನಾಟಕ. ಈ ನಾಟಕಕ್ಕೆ ಯಾವ ಕಾರಣಕ್ಕೂ ಕರ್ನಾಟಕ ಜನತೆ ಮಣಿಬಾರದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. HD ದೇವೇಗೌಡರು ಸಂಪಾದನೆ ಮಾಡಿದ್ದಂತ ಒಂದು ಮಾನ ಮರ್ಯಾದೆ ಆಸ್ತಿನ ಸಂಪೂರ್ಣವಾಗಿ ಹರಾಜು ಹಾಕ್ಬಿಟ್ರಲ್ರಿ ನೀವು. HD ರೇವಣ್ಣರವರೇ, ನೀವು SIT ಅವರು ಇನ್ವೆಸ್ಟಿಗೇಟಿವ್ ಟೀಮ್ನವರು ಪೊಲೀಸ್ನವರು ಬರ್ತಾರೆ ಅಂತ ತಿಳಿದಿದ್ದಕ್ಕೂ ಹೋಗಿ HD ದೇವೇಗೌಡರು ಮನೇಲಿ ಉತ್ಕೊಳ್ಳುವಂಥ ಕೆಲಸವನ್ನ ಮಾಡಿದ್ರಲ್ಲ, ಇದು ಸರಿನಾ? ದೇವೇಗೌಡರು ಮನೆಗೆ ಬರಲ್ಲ ಪೊಲೀಸ್ನವರು ಅಂತನ? ಅವ್ರಿಗೆ ಅವಮಾನ ಮಾಡಬೇಕು ಅನ್ನುವಂಥ ಉದ್ದೇಶನ? ಏನು ನಿಮ್ಮ ಉದ್ದೇಶ ಏನು? ದೇವೇಗೌಡರು ಮಹಾನ್ ವ್ಯಕ್ತಿ, ಅವ್ರ ಹೊಟ್ಟೆಲಿ ಹುಟ್ಟಿದಿರಿ ನೀವು, ಅವ್ರ ಮೊಮ್ಮಕ್ಕಳಿದ್ದೀರಿ. ಅವ್ರ ಪಾಪ ಎಷ್ಟು ನೊಂದ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇಲ್ಲ ಅವರು. ಅದನ್ನು ಮತ್ತೆ ನೀವು ಬೀದಿಲಿ ಬಂದು ಮಾಧ್ಯಮ ಗೋಷ್ಠಿಗಳ ಮೂಲಕ ಡಿಫೆಂಡ್ ಮಾಡ್ಕೊತಾ ಇದ್ದೀರಲ್ಲ, ನಾಚಿಕೆ ಆಗಬೇಕಿತ್ತು. ನಾಚಿಕೆ. ಇಟ್ ಇಸ್ ಶೇಮ್ ಆನ್ ದ ಪಾರ್ಟ್ ಆಫ್ BJP ಅಂಡ್ JDS. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ರು.
ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ SIT ನೀವು SIT ರಚನೆ ಮಾಡಿರಲಿಲ್ವಾ? BJPಯವ್ರು ಮಾಡಿಲ್ವಾ? JDSದವ್ರು ಮಾಡಿಲ್ವಾ? ಅವಾಗೆಲ್ಲ ಹಂಗಾರೆ ನೀವು ಹೇಳ್ದಂಗೆ ಕೇಳ್ತಿತ್ತ SIT ಮೇಲೆ ನಂಬಿಕೆ ಇಲ್ಲ ಅಂತೀರಿ. SITನ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೀರಾ, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೀರಿ SITನ. ಆಯ್ತಪ್ಪ, ಬೇಡ, ನಿಮ್ಗೆ ನಂಬಿಕೆ ಇಲ್ಲ, ಇಮ್ಮಿಡಿಯೇಟ್ ಆಗಿ ಸ್ವಯಂ ಪ್ರೇರಿತವಾಗಿ CBI ವಹಿಸ್ಕೊಳಕ್ ಹೇಳ್ರಿ. ಆ ಪೆನ್ ಡ್ರೈವ್ ನಲ್ಲಿರುವಂಥದ್ದೆಲ್ಲ ಸುಳ್ಳು ಅಂತ ಒಂದು ಹೇಳಿಕೆ ಕೊಡಿಸಿ CBI ಮೂಲಕನೇ. ಎಲ್ಲ ನಿಮ್ಮ ಅಂಡರ್ಲೇ ಇದೆಯಲ್ಲ, CBI ನೀವು ಹೇಳ್ದಂಗೆ ಕೇಳ್ತಾ ಇದ್ದೀರಾ. ಏನ್ CBI ಚೋರ್ ಬಚಾವ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಇದೆಯಲ್ಲ, ಸೆಂಟ್ರಲ್ ಏಜೆನ್ಸಿ, BJP ಕಂಟ್ರೋಲ್ ಇರುವಂತ ಏಜೆನ್ಸಿ. ನೀವೇನು ಹೇಳ್ತಿರೋ ಅದನ್ನ ಹೇಳ್ತಾರೆ. ನೀವೇನು ಹೆಂಗೆ ಹೇಳ್ಕೊಡ್ಬೇಕು ಅದನ್ನ ಆ ರೀತಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀವಿ 10 ವರ್ಷಗಳಿಂದ. ಅದು ಮಾಡಿ ಬೇಡ ಅನ್ನೋರು ಯಾರು ಸ್ವಾಮಿ? ಅದು ಮಾಡೋದು ಬಿಟ್ಬಿಟ್ಟು ನೀವು ಇವತ್ತು ನಾನು ವಿಡಿಯೋ ನೋಡಿದೆ, ಈಗ ತಾನೇ ನಮ್ಮ ಸ್ನೇಹಿತರು ತೋರಿಸ್ತಾ ಇದ್ರು, ಅದೆಲ್ಲ DC ಆಫೀಸ್ ಮುಂದ್ಗಡೆ ಸ್ಟ್ರೈಕ್ ಮಾಡ್ತಾವ್ರೆ. ಪೂರ್ತಿ ಎಂಟೈರ್ ಒಂದು 100-150 ಜನ ಅವರೇ. 150 ಜನದಲ್ಲಿ 2 ಮಹಿಳೆಯರವ್ರೆ. ಯಾರಿಗೂ ಅವಮಾನ ಮಾಡ್ತಾ ಇದ್ದೀರಿ ನೀವು? ತೆನವತ್ತ ಮಹಿಳೆ ಸಿಂಬಲ್ ಇಟ್ಕೊಂಡು ನೀವು ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ದಯಮಾಡಿ ಹೇಳಿ ಸ್ವಾಮಿ. JDSನವರು ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಯಾಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಹೇಳಿ. ಪ್ರಜ್ವಲ್ ರೇವಣ್ಣ ಮಾಡಿರುವಂಥದ್ದು ಸರಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಇಲ್ಲ, ಬೇಡ ಬೇಡ ತನಿಖೆ ಬೇಡ ಅಂತ ಅದೊಂದು ಪ್ಲಕಾರ್ಡ್ ನೋಡಿದೆ ನಾನು. ತನಿಖೆ ಮಾಡಬಾರ್ದಾ? ರಾಜ್ಯದಲ್ಲಿ ಗೊತ್ತಿಲ್ಲದಿದ್ದವರು ಗೊತ್ತಾಗ್ಲಿ ಅಂತ ತನಿಖೆ ಮಾಡಬಾರ್ದ? ಹಂಗಾದ್ರೆ ಬೇಡ ಬೇಡ ತನಿಖೆ ಬೇಡ ಅಂತ ಒಂದು ಪ್ಲಕಾರ್ಡ್ ನೋಡಿದೆ. ತನಿಖೆ ಬೇಡ ಅಂತಾನ? ಏನ್ ಹಂಗಾದ್ರೆ ಇನ್ನೂ ಒಂದು 1,000 ಜನ 2,000 ಜನನ ಕೆಡಿಸ್ಲಿ ಸ್ವಾಮಿ. ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ನನಗೆ ಬಹಳ ಬೇಸರ ಆಗುತ್ತೆ, ಹೇಳ್ಕೊಳಕ್ಕೆ ಬೇಸರ ಆಗುತ್ತೆ. ಏನು ಅವರಲ್ಲಿ ಸಿಕ್ಕಾಕೊಂಡ್ರು ಹೆಣ್ಣು ಮಕ್ಕಳ ಪೈಕಿ ಸುಮಾರು 80% ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಇದ್ದಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.